ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾನು ಮತ್ತೊಮ್ಮೆ ಸೈನ್ಸ್ ಸೂಪರ್ 10 MCQs ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೇನೆ. ಸೊ ಡಿಯರ್ ಫ್ರೆಂಡ್ಸ್, ಇದುವರೆಗೂ ನಾವು 30 ಕ್ವೆಶನ್ಸ್ ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕಂಪ್ಲೀಟ್ ಮಾಡಿರ್ತೇವೆ. ಸೊ ಈ ವಿಡಿಯೋಸ್ನ ನೋಡದೇ ಇದ್ದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಮುಂಚಿನ ಎಲ್ಲಾ ವಿಡಿಯೋಸ್ನ ನೋಡ್ಬೋದಾಗಿರುತ್ತೆ. ಮತ್ತು ನಾವಿಲ್ಲಿ ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ಫಾರ್ ಯುವರ್ all examinations like competitive examination, irrespective of any exam that you are writing, like KS irbodu, FDA, SDA irbodu, PSI exam irbodu, PC exam irbodu. For all these examinations, these questions would be very important. And ಈ ಕ್ವೆಶನ್ಸ್ ನಾವು ಅನ್ವಯಿಕ ವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ರಿಲೇಟೆಡ್ ಹೆಚ್ಚಾಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಪ್ಲೈಡ್ ಸೈನ್ಸ್ ಮೇಲೆನೆ ಜಾಸ್ತಿ ಪ್ರಶ್ನೆಗಳು ಬರ್ತಾ ಇದೆ. ಸೊ ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ವಿತ್ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡ್ತಾ ಇದೀವಿ. ಅಂಡ್ ಪ್ರತಿಯೊಂದು ಪಾರ್ಟ್ ಮಾಡಿದಾಗೂ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತೀನಿ, ಅಂದ್ರೆ ಮಿನಿಮಮ್ ಸ್ಕೋರಿಂಗ್ ಒಂದು ಸ್ಲ್ಯಾಬ್ ಕೊಟ್ಟಿರ್ತೀನಿ. ಸೊ ಇವತ್ತು ನೀವು ಅಟ್ಲೀಸ್ಟ್ ಔಟ್ ಆಫ್ 10 ಕ್ವೆಶನ್ಸ್ ಅಲ್ಲಿ ನೀವು 7 ಕ್ವೆಶನ್ಸ್ಗೆ ಸರಿಯಾದ ಉತ್ತರವನ್ನ ಕೊಡ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತೀನಿ. ಲೆಟ್ ಅಸ್ ಸಿ ಹೌ ಮೆನಿ ವುಡ್ ಕ್ರಾಸ್ ದಿಸ್ ಪರ್ಟಿಕ್ಯುಲರ್ ಬೆಂಚ್ ಮಾರ್ಕ್. ಸೊ ಬಿಫೋರ್ ಮೂವಿಂಗ್ ಆನ್ ಟು ಪಾರ್ಟ್ 4, ಸೊ ಪಾರ್ಟ್ 3 ನಾನು ಎರಡು ಟಾಪ್ 2 ಕ್ವೆಶನ್ಸ್ ನ ಕೊಟ್ಟಿರ್ತೀನಿ. ಸೊ ಈ ಪ್ರಶ್ನೆಗಳನ್ನ ನಾನು ಟಾಪ್ 3 ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ದಿಸ್ ಇಸ್ ಜಸ್ಟ್ ಅ ಕೈಂಡ್ ಆಫ್ ರಿವಿಷನ್ ಫಾರ್ ಯು. ಓಕೆ, ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನ ಓದಿ ನನಗೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಬಹುದು. ಸೊ ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಸಂಖ್ಯೆ 31. ಸೊ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ಅ ಕಾಮನ್ ಎಂಡ್ ಪ್ರಾಡಕ್ಟ್ ಆಫ್ ಅನೇರೋಬಿಕ್ ರೆಸ್ಪಿರೇಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲಜನಕ ರಹಿತ ಅಥವಾ ಅವಾಯುಕ ಉಸಿರಾಟದ ಸಾಮಾನ್ಯ ಅಂತಿಮ ಉತ್ಪನ್ನವಾಗಿದೆ? ನಮಗೆ ಕೊಟ್ಟಿರುವ ಆಯ್ಕೆಗಳು ಅಸಿಟಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಂತಿಮವಾಗಿ ಅವಾಯುಕ ಉಸಿರಾಟದಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಅನೇರೋಬಿಕ್ ರೆಸ್ಪಿರೇಷನ್, ಆಮ್ಲಜನಕ ರಹಿತ ಉಸಿರಾಟ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಬರೋಣ. ಸೊ ನಮ್ಮ ದೇಹದಲ್ಲಿ ಬೇಸಿಕಲಿ ಒಂದು ಎಕ್ಸ್ಟರ್ನಲ್ ರೆಸ್ಪಿರೇಷನ್ ನಡೆಯುತ್ತೆ, ಇನ್ನೊಂದು ಇಂಟರ್ನಲ್ ರೆಸ್ಪಿರೇಷನ್ ನಡೆಯುತ್ತೆ. ಅದನ್ನ ನಾವು ಆಕ್ಚುಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದನ್ನ ಕನ್ನಡದಲ್ಲಿ ಕೋಶೀಯ ಉಸಿರಾಟ ಅಂತ ಕರಿತೀವಿ. ಈ ಕೋಶೀಯ ಉಸಿರಾಟ ಇದೆಯಲ್ವಾ, ಸೊ ಇದು ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದನ್ನ ನಾವು ಏರೋಬಿಕ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಅನೇರೋಬಿಕ್ ಅಂತ ಕರಿತೀವಿ. ಸೊ ಏರೋಬಿಕ್ ಅಂದ್ರೆ ಏನು? ವಾಯುವಿಕ ಉಸಿರಾಟ. ಅನೇರೋಬಿಕ್ ಅಂದ್ರೆ ಅವಾಯುವಿಕ ಉಸಿರಾಟ. ಹಾಗಿದ್ರೆ ಏರೋಬಿಕ್ ಫಸ್ಟ್ ನೋಡೋಣ. ಏರೋಬಿಕ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ ಅಂತ ನೋಡೋಣ. ಅದಾದ್ಮೇಲೆ ನಾನು ಅನೇರೋಬಿಕ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಏರೋಬಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ ನಾವು ಉಸಿರಾಟ ಮಾಡಿದಾಗ ದೊರೆಯತಕ್ಕಂಥ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ನಾವೇನಂತ ಕರಿತೀವಿ ಅಂದ್ರೆ ATP ಅಂತ ಕರಿತೀವಿ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಎನರ್ಜಿ ಆಫ್ ದಿ ಸೆಲ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇದೇ ಅನೇರೋಬಿಕ್ ರೆಸ್ಪಿರೇಷನ್ ಆದ್ರೆ, ಸೊ ಇಲ್ಲಿ ನೋಡಿ ಏರೋಬಿಕ್ಕು ಅನೇರೋಬಿಕ್ಕು ವ್ಯತ್ಯಾಸ ಏನು ಅಂದ್ರೆ, ಏರೋಬಿಕ್ ಜ್ಞಾಪಕ ಇಟ್ಕೊಳ್ಳಿ, ಏರ್ ಅಂದ್ರೆ ಆಕ್ಸಿಜನ್, ಆಕ್ಸಿಜನ್ ಇದ್ರೆ ಅದನ್ನ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಆಕ್ಸಿಜನ್ ಇಲ್ಲದೆ ಇರುವಾಗ ಗ್ಲೂಕೋಸ್ ಬ್ರೇಕ್ ಆದ್ರೆ ಅದನ್ನ ಅನೇರೋಬಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಆಕ್ಸಿಜನ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಬ್ರೇಕ್ ಆಗುತ್ತೆ. ಬಟ್ ಇಲ್ಲಿ ಗ್ಲೂಕೋಸ್ ಬ್ರೇಕ್ ಆದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬರೋದಿಲ್ಲ. ಇನ್ಸ್ಟೆಡ್ ಆಫ್ ದಾಟ್ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಬಟ್ ಇದ್ರ ಜೊತೆ ATP ಕೂಡ ರಿಲೀಸ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಇಲ್ಲಿ ಏರೋಬಿಕ್ ಅಲ್ಲಿ ಜಾಸ್ತಿ ಸಂಖ್ಯೆಯ ATP ರಿಲೀಸ್ ಆಗುತ್ತೆ, ಅನೇರೋಬಿಕ್ ಅಲ್ಲಿ ಕಡಿಮೆ ಸಂಖ್ಯೆಯ ATP ರಿಲೀಸ್ ಆಗುತ್ತೆ. ಇದು ಎಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ. ಸೊ ನಾನು ಮಾತಾಡ್ತಾ ಇರೋದು ಅನಿಮಲ್ಸ್ ಅಲ್ಲಿ, ಬೋತ್ ಏರೋಬಿಕ್ ಅಂಡ್ ಅನೇರೋಬಿಕ್. ಬಟ್ ಈಸ್ಟ್ ಅಲ್ಲೂ ಕೂಡ ಅನೇರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಬಟ್ ಈಸ್ಟ್ ಅಲ್ಲಿ ಎಂಡ್ ಪ್ರಾಡಕ್ಟ್ ಏನ್ ರಿಲೀಸ್ ಆಗುತ್ತೆ ಅಂದ್ರೆ ಈಥೈಲ್ ಆಲ್ಕೋಹಾಲ್ ರಿಲೀಸ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನನಗೆ ಏರೋಬಿಕ್ ಮತ್ತೆ ಅನೇರೋಬಿಕ್ ರೆಸ್ಪಿರೇಷನ್ ರಿಲೇಟೆಡ್ ಗೊತ್ತಿರಬೇಕು. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೋಸ್ಟ್ ಅಬಂಡೆಂಟ್ ಟಿಶ್ಯೂ ಇನ್ ದ ಬಾಡಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿ ಹೇರಳವಾದ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಏನು ಟಿಶ್ಯೂ ಅಂದ್ರೆ? ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ದಟ್ ಪರ್ಫಾರ್ಮ್ಸ್ ಅ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ವಾ? ಒಂದು
ಕೋಶಗಳ ಗುಂಪಾಗಿರುತ್ತೆ. ಅದು ಒಂದು ನಿರ್ದಿಷ್ಟ ಕ್ರಿಯೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪನ್ನ ನಾವು ಅಂಗಾಂಶ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಟಿಶ್ಯೂ ಅಥವಾ ಅಂಗಾಂಶ ಯಾವುದು ಅಂತ ಕೇಳಿದರೆ ಆಯ್ಕೆಗಳು ಕನೆಕ್ಟಿವ್ ಟಿಶ್ಯೂ ಸಂಯೋಜಕ ಅಂಗಾಂಶ, ನರ್ವಸ್ ಟಿಶ್ಯೂ ನರಕೋಶ, ಮಸ್ಕ್ಯುಲರ್ ಸ್ನಾಯು ಟಿಶ್ಯೂ, ಎಪಿಥೀಲಿಯಲ್ ಅಂಗಾಂಶ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶ ನಮ್ಮ ದೇಹದಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರ ವಿವರಣೆಯನ್ನು ನೋಡೋದಾದ್ರೆ ಈ ಸಂಯೋಜಕ ಅಂಗಾಂಶ ಅನ್ನೋದಿದೆಯಲ್ಲ, it is there in almost all the tissues in your body, like ಬೋನ್ ಅಲ್ಲಿ ಇರಬಹುದು, ಮೂಳೆ, ಕಾರ್ಟಿಲೇಜ್ ಅಂದ್ರೆ ಮೃದುವಾದ ಬೋನ್ ಅಲ್ಲಿ ಕಾರ್ಟಿಲೇಜ್ ಇರುತ್ತೆ, ಸಾಫ್ಟ್ ಪಾರ್ಟ್ ಆಫ್ ದಿ ಬೋನ್ ನಾವು ಕಾರ್ಟಿಲೇಜ್ ಅಂತ ಕರಿತೀವಿ. ಫ್ಯಾಟ್ ಕೊಬ್ಬಿನಲ್ಲಿ ಇರುತ್ತೆ, ಬ್ಲಡ್ ಕೂಡ ಅದನ್ನ ಕನೆಕ್ಟಿವ್ ಟಿಶ್ಯೂ ಅಂತಾನೆ ಕರಿತೀವಿ. ಅದಾದ್ಮೇಲೆ ಲಿಂಫ್ಯಾಟಿಕ್ ಟಿಶ್ಯೂ ಅಥವಾ ದುಗ್ಧರಸ ಅಂಗಾಂಶ ಅಂತ ಕರಿತೀವಿ. ಸೊ ಇದರಿಂದ ಇಟ್ ಈಸ್ ಆಲ್ಮೋಸ್ಟ್ ದೇರ್ ಎವ್ರಿವೇರ್. ಸೊ ಅದರಿಂದ ಇದನ್ನ ನಾವು ಮೋಸ್ಟ್ ಅಬಂಡೆಂಟ್ ಟಿಶ್ಯೂ ಇನ್ ದ ಬಾಡಿ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ವೈಟಮಿನ್ ರಿಕ್ವೈರ್ಡ್ ಫಾರ್ ದಿ ಸಿಂಥಸಿಸ್ ಆಫ್ ನ್ಯೂಕ್ಲಿಕ್ ಆಸಿಡ್ ಈಸ್. ನ್ಯೂಕ್ಲಿಕ್ ಆಮ್ಲದ ಸಂಶ್ಲೇಷಣೆಗೆ ಅಗತ್ಯವಾದ ವಿಟಮಿನ್ ಯಾವುದು? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನ್ಯೂಕ್ಲಿಕ್ ಆಸಿಡ್ಸ್ ಆರ್ ನಥಿಂಗ್ ಬಟ್ DNA ಇರ್ಬೋದು ಅಥವಾ RNA ಇರ್ಬೋದು, ಡಿಆಕ್ಸಿ ರೈಬೋನ್ ನ್ಯೂಕ್ಲಿಕ್ ಆಸಿಡ್ ಅಥವಾ ರೈಬೋನ್ ನ್ಯೂಕ್ಲಿಕ್ ಆಸಿಡ್. ಸೊ ಈ DNA ಅಥವಾ RNA ಫಾರ್ಮೇಶನ್ ಆಗ್ಬೇಕಾದ್ರೆ ಯಾವ ವೈಟಮಿನ್ ನಮ್ಗೆ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಏನು ಅಂದ್ರೆ ಟೋಕೋಫೆರಾಲ್, ಫೋಲಿಕ್ ಆಸಿಡ್, ಸೈನೋಕೋಬಲಮೈನ್ ಅಂಡ್ ರಿಬೋಫ್ಲೇವಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಫೋಲಿಕ್ ಆಸಿಡ್ should be the correct answer. ಹಾಗಿದ್ರೆ ಇದರ ವಿವರಣೆಯನ್ನ ನೋಡ್ತಾ ಬಂದ್ಬಿಡೋಣ. ಸೊ ವಾಟ್ ಇಸ್ ದಿಸ್ ಫೋಲಿಕ್ ಆಸಿಡ್? Folic acid may function in an enzyme system responsible for the synthesis of thymine, which in turn is used in the formation of nucleic acid. ಅಂದ್ರೆ ಫೋಲಿಕ್ ಆಮ್ಲವು ಥೈಮಿನ್ ಸಂಶ್ಲೇಷಣೆಗೆ ಕಾರಣವಾದ ಕಿಣ್ವ, ಇದನ್ನು ನ್ಯೂಕ್ಲಿಕ್ ಆಮ್ಲವನ್ನು ರೂಪಿಸಲು ಬಳಸಲಾಗುತ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾವು DNA ಅಂತ ತಗೊಂಡ್ರೆ ಅದು ಡಬಲ್ ಸ್ಟ್ಯಾಂಡೆಡ್ ಇರುತ್ತೆ ಈ ತರ. ಸೊ ಇಲ್ಲಿ ತಿರುಗ್ತಾ ಇದೆಯಲ್ವಾ, ಅದೇ ತರ ಈ ತರ ಡಬಲ್ ಸ್ಟ್ಯಾಂಡೆಡ್ ಇರುತ್ತೆ. ಸೊ ಈ ಡಬಲ್ ಸ್ಟ್ಯಾಂಡೆಡ್ ಮಧ್ಯ ಈ ತರ ಕನೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಕನೆಕ್ಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಇರುತ್ತೆ, ಅದನ್ನ ನಾವು ATGC, ಓಕೆ, ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಓಕೆ, ನ್ಯೂಕ್ಲಿಯೋಟೈಡ್ಸ್ ನ ನಾವು ATGC ಅಂತ ಕರಿತೀವಿ. DNA ಅಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಸ್ ಯಾವ್ದು ಅಂದ್ರೆ ಅಡಿನೈನ್, ಥೈಮಿನ್, ಗ್ವಾನಿನ್ ಮತ್ತೆ ಸೈಟೋಸಿನ್. ಅಡಿನೈನ್ ಮತ್ತೆ ಥೈಮಿನ್ ಎರಡು ಬಾಂಡ್ ಆಗಿರುತ್ತೆ ವಿತ್ 2 ಹೈಡ್ರೋಜನ್ ಬಾಂಡ್ಸ್. ಸೊ ಎರಡರ ಮಧ್ಯ 2 ಬಂಧಗಳಿರುತ್ತೆ. ಮತ್ತೆ ಗ್ವಾನಿನ್ ಮತ್ತೆ ಸೈಟೋಸಿನ್ 2 ಬಾಂಡ್ ಆಗಿರುತ್ತೆ. ಸೊ ಅವುಗಳ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಓಕೆ, ಸೊ ಇದು ಕೂಡ ನಮಗೆ ಗೊತ್ತಿರಬೇಕು. AT ಡಬಲ್ ಬಾಂಡ್ ಅಂಡ್ GC ಟ್ರಿಪಲ್ ಬಾಂಡ್ ಇರುತ್ತೆ. ದಿಸ್ ಈಸ್ ಇನ್ ಕೇಸ್ ಆಫ್ DNA. ಓಕೆ, ಅದೇ RNA ಆದ್ರೆ ಅದು ಸಿಂಗಲ್ ಸ್ಟ್ರಾಂಡ್ ಇರುತ್ತೆ. DNA ತರ ಡಬಲ್ ಸ್ಟ್ರಾಂಡ್ ಇರಲ್ಲ, ಅದು ಏಕ ಸುರುಳಿಯನ್ನು ಹೊಂದಿರುತ್ತೆ, ಯಾವುದು RNA. ಬಟ್ ಇಲ್ಲಿ ಒನ್ ಚೇಂಜ್ ಏನು ಅಂದ್ರೆ RNA ಅಲ್ಲಿ ಥೈಮಿನ್ ಇರಲ್ಲ, ಅದ್ರ ಬದಲು ಯುರಾಸಿಲ್ ಇರುತ್ತೆ. ಓಕೆ, ಸೊ ಥೈಮಿನ್ ಬದಲು ಏನಿರುತ್ತೆ, ಯುರಾಸಿಲ್ ಇರುತ್ತೆ. ಸೊ ಇಷ್ಟು ಕಾಂಪೊನೆಂಟ್ಸ್ ನಮ್ಗೆ ಗೊತ್ತಿರಬೇಕು. ಬಟ್ ಈ ಥೈಮಿನ್ ಫಾರ್ಮೇಶನ್ ಆಗೋದಿಕ್ಕೆ ಮೇಜರ್ ಆಗಿ ನಮ್ಗೊಂದು ವೈಟಮಿನ್ ಬೇಕಾಗುತ್ತೆ. ಸೊ ಅದ್ಯಾವುದು ಅಂದ್ರೆ ಫೋಲಿಕ್ ಆಸಿಡ್. ಸೊ ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಫೋಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಡ್ಯೂ ಟು ದಿ ಫಾರ್ಮೇಶನ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯೂಕ್ಲಿಯೋಟೈಡ್ಸ್, ಇನ್ ಟರ್ನ್ ದಟ್ ಹೆಲ್ಪ್ಸ್ ಇನ್ ದಿ ಫಾರ್ಮೇಶನ್ ಆಫ್ DNA. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯೆಲ್ಲೋ ಕಲರ್ ಆಫ್ ಯೂರಿನ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಮೂತ್ರದ ಹಳದಿ ಬಣ್ಣವು ಡ್ಯಾಶ್ ಇರುವಿಕೆಯಿಂದಾಗಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಬೈಲ್ ಜ್ಯೂಸ್ ಪಿತ್ತರಸ, ಯೂರೋಕ್ರೋಮ್ ಅಂತ ಕೊಟ್ಟಿದ್ದಾರೆ, ಲಿಂಫ್ ದುಗ್ಧರಸ ಅಂತ ಕೊಟ್ಟಿದ್ದಾರೆ, ಕೊಲೆಸ್ಟರಾಲ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ, ಯೂರೋಕ್ರೋಮ್. ಕ್ರೋಮ್ ಅಂದ್ರೇನೆ ಕಲರ್ ಅಲ್ವಾ, ಸೊ ಯೂರೋ ಅಂದ್ರೆ ಯೂರಿನ್. ಓಕೆ, ಸೊ ದಿಸ್ ಇಸ್ ದ due to the presence of this yellow color of the urine is going to be seen. Okay, so ಇದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ ಅದನ್ನ ಆಕ್ಚುಲಿ ನಾವು ಯೂರೋಬಿಲಿನ್ ಅಂತ ಕರಿತೀವಿ. So it is also called as Eurochrome is the chemical responsible for the yellow color of your urine. So ಮುಂದಿನ ಪ್ರಶ್ನೆಗೆ ಹೋಗೋಣ. In diseases like polio, the cells that get destroyed by virus are. ಪೋಲಿಯೋದಂತಹ ಕಾಯಿಲೆಗಳಲ್ಲಿ ವೈರಸ್ ನಿಂದ ನಾಶವಾಗುವ ಜೀವಕೋಶಗಳು ಯಾವುವು?
ಇದಕ್ಕೆ ಆಯ್ಕೆಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೋನೋಸೈಟ್ಸ್ ಅಂತ ಕೊಟ್ಟಿದ್ದಾರೆ, ಎರಿಥ್ರೋಸೈಟ್ಸ್ ಅಂತ ಕೊಟ್ಟಿದ್ದಾರೆ, ಮೋಟಾರ್ ನ್ಯೂರಾನ್ಸ್ ಅಂತ ಕೊಟ್ಟಿದ್ದಾರೆ, ಸೆನ್ಸಾರ್ ನ್ಯೂರಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಸ್ವಲ್ಪ ನಾವು ಆಪ್ಷನ್ಸ್ ನ ನೋಡಿದ್ರೆ ಇಫ್ ಯು ಡು ನಾಟ್ ನೋ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ಸ್ ನೋಡಿ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬಹುದು. ಮೋನೋಸೈಟ್ ಮತ್ತೆ ಎರಿಥ್ರೋಸೈಟ್ ನ ನಾವು ಎಲಿಮಿನೇಟ್ ಮಾಡಬಹುದು ಬಿಕಾಸ್ ದೀಸ್ ಆರ್ ಪಾರ್ಟ್ಸ್ ಆಫ್ ಬ್ಲಡ್. ಓಕೆ, ಸೊ ಬ್ಲಡ್ಗೂ ಪೋಲಿಯೋಗೂ ಇಟ್ ಇಸ್ ನಾಟ್ ರಿಲೇಟೆಡ್. ಸೊ ಇದು ನ್ಯೂರಾನ್ ರಿಲೇಟೆಡ್ ಆಗಿರೋದ್ರಿಂದ ಸೊ ಇವೆರಡರಲ್ಲಿ ನಾವು ಕರೆಕ್ಟ್ ಆನ್ಸರ್ ಪಿಕ್ ಮಾಡ್ಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೋಟಾರ್ ನ್ಯೂರಾನ್ಸ್, ಮೋಟಾರ್ ನರಕೋಶಗಳು ಡೆಸ್ಟ್ರಾಯ್ ಆಗೋದ್ರಿಂದ ಪೋಲಿಯೋ ಕಾಯಿಲೆ ಬರುತ್ತೆ. ಓಕೆ, ಸೊ ಇದರ ವಿವರಣೆ ನೋಡೋದಾದ್ರೆ ಈ ಮೋಟಾರ್ ನ್ಯೂರಾನ್ಸ್ ಎಲ್ಲಿರುತ್ತಂದ್ರೆ ಸ್ಪೈನಲ್ ಕಾರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ರೈನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ತಗೊಂಡ್ರೆ, ಸೊ ದಿ ಮೇನ್ ಪಾರ್ಟ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಬ್ರೈನ್ ಅಂಡ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ದಿ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಇಂದ ಏನಾಗುತ್ತೆ ಅಂದ್ರೆ ನರಗಳು ಆಚೆ ಬಂದಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಮೋಟಾರ್ ನ್ಯೂರಾನ್ಸ್ ಆಫ್ ದಿ ಸ್ಪೈನಲ್ ಕಾರ್ಡ್. ಸೊ ಈ ಮೆದುಳು ಬಳ್ಳಿ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ಮೆದುಳು ಬಳ್ಳಿಯಿಂದ ನರಗಳು ಆಚೆ ಬಂದಿರುತ್ತೆ. ಸೊ ಅವುಗಳನ್ನ ನಾವು ಮೋಟಾರ್ ನ್ಯೂರಾನ್ಸ್ ಅಂತ ಕರಿತೀವಿ. ಆ ಮೋಟಾರ್ ನ್ಯೂರಾನ್ಸ್ ಆಫ್ ದಿ ಸ್ಪೈನಲ್ ಕಾರ್ಡ್ ಆರ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಒಂದು ಕಾಂಪೊನೆಂಟ್ ಆಗಿರುತ್ತೆ ಅಂಡ್ ದೇ ಕನೆಕ್ಟ್ ಟು ಮಸಲ್ಸ್ ಅಲ್ವಾ. ನಮ್ಗೆ ಗೊತ್ತಲ್ವಾ, ಸೊ ಪೋಲಿಯೋ ಆದ್ರೆ ಮಸಲ್ ಮೂವ್ಮೆಂಟ್ ಅಷ್ಟು ಇರೋದಿಲ್ಲ. ಸೊ ಅವು ಮಸಲ್ಸ್ ಗೆ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆ ಗ್ಲ್ಯಾಂಡ್ಸ್ ಗೆ ಮತ್ತೆ ಅದರ್ ಆರ್ಗನ್ಸ್ಗೂ ಕನೆಕ್ಟ್ ಆಗಿರುತ್ತೆ. ಬಟ್ ನಮ್ ಮೇಜರ್ ಆಗಿ ಇಲ್ಲಿ ಫೋಕಸ್ ಮಾಡ್ತಾ ಇರೋದು ಯಾವುದು, ನಾವು ಮಸಲ್ಸ್. ಯಾಕಂದ್ರೆ ಪೋಲಿಯೋದಲ್ಲಿ ಮಸಲ್ಸ್ ಮೂವ್ಮೆಂಟ್ ಇಂಪ್ಯಾಕ್ಟ್ ಆಗಿರುತ್ತೆ ಅಲ್ವಾ, ಥ್ರೂ ಔಟ್ ದಿ ಬಾಡಿ. ಸೊ ಡೈರೆಕ್ಟ್ಲಿ ಕಂಟ್ರೋಲ್ ಆಲ್ ಆರ್ ಮಸಲ್ ಮೂವ್ಮೆಂಟ್ಸ್. ಓಕೆ, ಸೊ ಈ ಮೋಟಾರ್ ನ್ಯೂರಾನ್ಸ್ ಏನಿರುತ್ತೆ, ಸೊ ನಮ್ಮ ಮಸಲ್ ಮೂವ್ಮೆಂಟ್ಸ್ ನ ಅವು ಮಾನಿಟರ್ ಮಾಡುತ್ತೆ. ಯಾವಾಗ ಈ ವೈರಸ್ ಬಂದು ಈ ಮೋಟಾರ್ ನ್ಯೂರಾನ್ಸ್ ನ ಡೆಸ್ಟ್ರಾಯ್ ಮಾಡುತ್ತೋ, ಓಕೆ, ಸೊ ಇದನ್ನ ಮೋಟಾರ್ ನ್ಯೂರಾನ್ಸ್ ಏನಿರುತ್ತೆ, ಸೊ ಇದು ಮಸಲ್ ಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಮೋಟಾರ್ ನ್ಯೂರಾನ್ ಡೆಸ್ಟ್ರಾಯ್ ಆಗುತ್ತೋ, ಸೊ ಅವಾಗ ಅದೇನ್ ಆಗುತ್ತೆ ಅಂದ್ರೆ ಪೋಲಿಯೋ ಈಸ್ ಗೋಯಿಂಗ್ ಟು ಕಾಸ್ ಇನ್ ದಟ್ ಪರ್ಟಿಕ್ಯುಲರ್ ಪೀಪಲ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಕ್ಸಿಮಮ್ ಫಿಕ್ಸೇಷನ್ ಆಫ್ ಸೋಲಾರ್ ಎನರ್ಜಿ ಈಸ್ ಡನ್ ಬೈ. ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಇದರಿಂದ ಮಾಡಲಾಗುತ್ತದೆ. ಓಕೆ, ಸೊ ಆಪ್ಷನ್ಸ್ ಫಂಗೈ ಶಿಲೀಂಧ್ರ, ಪ್ರೋಟೋಜುವಾ, ಬ್ಯಾಕ್ಟೀರಿಯಾ, ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು. ವೆರಿ ಈಸಿ ಗೆಸ್ ಮಾಡ್ಬೋದು. ಸೊ ಜಾಸ್ತಿ ಸೋಲಾರ್ ಎನರ್ಜಿನ ಫಿಕ್ಸ್ ಮಾಡೋ ಕಾಂಪೊನೆಂಟ್ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು ಅಧಿಕವಾದ ಸೂರ್ಯನ ಬೆಳಕನ್ನು ಸ್ಥಿರೀಕರಣಗೊಳಿಸತಕ್ಕಂಥ ಕೆಪಾಸಿಟಿನ ಹೊಂದಿರುತ್ತೆ. ಬಿಕಾಸ್ ಫಾರ್ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದೇ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಶೆಡ್ಡಿಂಗ್ ಆಫ್ leaves and fruits is due to the presence of hormone named. ಯಾವ ಹಾರ್ಮೋನ್ ಇರುವುದರಿಂದ ಎಲೆಗಳು ಮತ್ತು ಹಣ್ಣುಗಳು ಉದುರುತ್ತವೆ? ಓಕೆ, ಸೊ there's a hormone that is responsible. ಇಲ್ಲಾಂದ್ರೆ ಎಲೆಗಳು ಮತ್ತೆ ಹೂಗಳು ಅಥವಾ ಹಣ್ಣುಗಳು ಉದುರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಹಾರ್ಮೋನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಯಾವ್ದು ಅಂದ್ರೆ ಇಂಡೋಲ್ ಅಸಿಟಿಕ್ ಆಸಿಡ್, ನ್ಯಾಫ್ಥಲಿನ್ ಅಸಿಟಿಕ್ ಆಸಿಡ್, ಗಿಬ್ಬರ್ಲಿನ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಸಿಸಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಸಿಸಿಕ್ ಆಸಿಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಇಂಡೋಲ್ ಅಸಿಟಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಓಕೆ, ಸೊ ಇದು ಸಸ್ಯ ಜೀವಕೋಶಗಳಿರುತ್ತಲ್ವಾ, ಆ ಸಸ್ಯ ಜೀವಕೋಶಗಳ ವಿಭಜನೆ, ಸೆಲ್ ಡಿವಿಷನ್ ಅಥವಾ ಸೆಲ್ ಎಲಾಂಗೇಷನ್. ಓಕೆ, ಅವು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಇಂಡೋಲ್ ಅಸಿಟಿಕ್ ಆಸಿಡ್. ನೆಕ್ಸ್ಟ್ ನ್ಯಾಫ್ಥಲಿನ್ ಅಸಿಟಿಕ್ ಆಸಿಡ್ ಏನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಅಲೈಂಗಿಕ ಬೆಳವಣಿಗೆ, ವೆಜಿಟೇಟಿವ್ ಪ್ರಾಪಗೇಷನ್. ಫಾರ್ ಎಕ್ಸಾಂಪಲ್ ಸ್ಟೆಮ್ ಇರುತ್ತೆ, ಕಾಂಡ ಇರುತ್ತೆ, ಸೊ ಅದು ವೃದ್ಧಿ ಆಗುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ, ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ಅಲೈಂಗಿಕ ಬೆಳವಣಿಗೆ ಅಂತ ಕರಿತೀವಿ. ಸೊ ಅದಕ್ಕೆ ಬೇಸಿಕಲಿ ನಮ್ಗೆ ನ್ಯಾಫ್ಥಲಿನ್ ಬಹಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಗಿಬ್ಬರ್ಲಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಸೀಡ್ ಜರ್ಮಿನೇಷನ್. ಓಕೆ, ಸೊ ಸೀಡ್ ಜರ್ಮಿನೇಷನ್, ಬೀಜಗಳ ಮೊಳಕೆ ಅಂತ ಏನ್ ಹೇಳ್ತೀವಲ್ಲ, ಸೀಡ್ ಜರ್ಮಿನೇಷನ್ಗೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ಕಾಂಡಗಳು ಉದ್ದವಾಗಿ ಬೆಳೆಯೋದಿಕ್ಕೆ ಅದನ್ನ ನಾವು ಸ್ಟೆಮ್ ಎಲಾಂಗೇಷನ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಈ ಎಲ್ಲಾ ಕ್ರಿಯೆಗಳಲ್ಲೂ ಸಹಾಯ ಆಗುತ್ತೆ. ಅಂಡ್ ಆಬ್ಸಿಸಿಕ್ ಆಸಿಡ್ ಅಲಾಂಗ್ ವಿತ್ ಶೆಡ್ಡಿಂಗ್ ಆಫ್ ಲೀವ್ಸ್ ಇದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೂ ಸಹಾಯ ಆಗುತ್ತೆ. ಸೊ ಬೆಳವಣಿಗೆ ಮತ್ತು ಅಭಿವೃದ್ಧಿಗೂ ಕೂಡ ಸಹಾಯ ಆಗುತ್ತೆ. ಸೊ ಕೆಲವೊಂದು ಪರೀಕ್ಷೆಗಳಲ್ಲಿ ನಿಮ್ಗೆ ಆಬ್ಸಿಸಿಕ್ ಆಸಿಡ್ ಬದಲು
ಈಥೈಲಿನ್ ಅಂತ ಏನಾದ್ರೂ ಕೊಟ್ಟಿದ್ರೆ ಸೊ ನೀವು ಇದನ್ನ ಚೂಸ್ ಮಾಡ್ಬೋದು. ಸೊ ಈಥೈಲಿನ್ ಇಂದ ಕೂಡ ಎಲೆಗಳು ಉದುರ್ಲಿಕ್ಕೆ ಕಾರಣ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟರ್ ಪೊಲ್ಯೂಷನ್ ಆಫ್ ಅ ರಿವರ್ ಈಸ್ ಮೆಷರ್ಡ್ ಬೈ. ನದಿ ನೀರಿನ ಮಾಲಿನ್ಯವನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತದೆ. ಸೊ ಕೊಟ್ಟಿರೋ ಆಯ್ಕೆಗಳು: ಅಮೌಂಟ್ ಆಫ್ ಕ್ಲೋರಿನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರುವ ಕ್ಲೋರಿನ್ ಪ್ರಮಾಣ; ಅಮೌಂಟ್ ಆಫ್ ಓಝೋನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಓಝೋನ್ ಪ್ರಮಾಣ; ಅಮೌಂಟ್ ಆಫ್ ನೈಟ್ರೋಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಸಾರಜನಕದ ಪ್ರಮಾಣ; ಅಮೌಂಟ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಮೌಂಟ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಅಂದ್ರೆ ನೀರಿನಲ್ಲಿ ಎಷ್ಟು ಆಮ್ಲಜನಕ, ಕರಗಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಇದೆ. ಸೊ ಇದನ್ನ ಮೆಜರ್ ಮಾಡೋದ್ರ ಮುಖಾಂತರ ಸೊ ನದಿ ನೀರಿನ ಮಾಲಿನ್ಯವನ್ನು ನಾವು ಅಳತೆ ಮಾಡ್ತೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಡಿಸೀಸಸ್ ಇಸ್ ಆಲ್ಸೋ ನೋನ್ ಆಸ್ ಪಿಂಕ್ ಐ. ಈ ಕೆಳಗಿನ ಕಾಯಿಲೆಗಳಲ್ಲಿ ಯಾವುದನ್ನು ಪಿಂಕ್ ಐ ಎಂದು ಕೂಡ ನಾವು ಕರೆಯುತ್ತೇವೆ. ಸೊ ಈ ಪ್ರಶ್ನೆಗೆ ಇರ್ತಕ್ಕಂಥ ಆಪ್ಷನ್ಸ್ ಯಾವ್ದು ಅಂದ್ರೆ ಕಂಜಕ್ಟಿವೈಟಿಸ್, ಮಯೋಪಿಯಾ ಅಂತ ಕೊಟ್ಟಿದ್ದಾರೆ, ಆಸ್ಟಿಗ್ಮ್ಯಾಟಿಸಮ್ ಅಂತ ಕೊಟ್ಟಿದ್ದಾರೆ, ಪ್ರೆಸ್ಬಯೋಪಿಯಾ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕಂಜಕ್ಟಿವೈಟಿಸ್. ಓಕೆ, ಸೊ ಕಂಜಕ್ಟಿವೈಟಿಸ್ ನ ನಾವು ಪಿಂಕ್ ಐಸ್ ಅಂತ ಕೂಡ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ಪಿಂಕ್ ಐ? ಸಿ ಫಾರ್ ಎಕ್ಸಾಂಪಲ್ ನಮ್ಮ ಇದು, ಸೊ ಇಫ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್, ಈ ವೈಟ್ ಪಾರ್ಟ್ ಆಫ್ ದಿ ಐ ಇದೆಯಲ್ವಾ, ಸೊ ಇದ್ರ ಮೇಲೆ ಒಂದು ಲೇಯರ್ ಇರುತ್ತೆ. ಓಕೆ, ಸೊ ಒಂದು ಲೇಯರ್ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಜಕ್ಟೈವಾ ಅಂತ ಕರಿತೀವಿ. ಓಕೆ, ಸೊ ಈ ಕಂಜಕ್ಟೈವಾ ಏನಿರುತ್ತೆ, ಡ್ಯೂ ಟು ಮೈಕ್ರೋಬಿಯಲ್ ಇನ್ಫೆಕ್ಷನ್ ಅಥವಾ ಅಲರ್ಜಿ ಇನ್ಫೆಕ್ಷನ್ ಆದಾಗ ಅದು ಇನ್ಫ್ಲಮೇಷನ್ ಆಗುತ್ತೆ ಅಥವಾ ರೆಡ್ ಆಗುತ್ತೆ ಅಥವಾ ಊದ್ಕೊಳ್ಳುತ್ತೆ. ಸೊ ಆ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಜಕ್ಟಿವೈಟಿಸ್ ಅಂತ ಕರಿತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಮೆಡಿಕಲಿ ಯಾವುದೇ ಟರ್ಮ್ ಐಟಿಸ್ ಅಂತ ಎಂಡ್ ಆದ್ರೆ, ITIS ಅಂತ ಎಂಡ್ ಆದ್ರೆ ಯು ನೀಡ್ ಟು ಥಿಂಕ್ ದಟ್ ಇಟ್ ಈಸ್ ನಥಿಂಗ್ ಬಟ್ ಇನ್ಫ್ಲಮೇಷನ್. ಆ ಭಾಗದಲ್ಲಿ ಊದಿಕೊಂಡಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಂಜಕ್ಟೈವಾ ಪ್ಲಸ್ ಐಟಿಸ್ ಅಂದ್ರೆ ಕಂಜಕ್ಟೈವಾ ಊದ್ಕೊಳ್ಳೋದಕ್ಕೆ ನಾವು ಕಂಜಕ್ಟಿವೈಟಿಸ್ ಅಂತ ಕರಿತೀವಿ. ಸೊ pink eye or conjunctivitis is an irritation or inflammation of the conjunctiva which covers the white part of the eyeball. So ಗುಲಾಬಿ ಕಣ್ಣು ಅಥವಾ ಕಂಜಕ್ಟಿವೈಟಿಸ್ ಎನ್ನುವುದು ಕಂಜಕ್ಟೈವದ ಕಿರಿಕಿರಿ ಅಥವಾ ಕಿರಿಕಿರಿ ಅಂದ್ರೆ ನವೆ ಅಂತ ಏನ್ ಹೇಳ್ತೀವಿ, ಇರಿಟೇಷನ್. ಓಕೆ, ನವೆ ಅಥವಾ ಉರಿಯೂತವಾಗಿದೆ. ಇದು ಕಣ್ಣುಗುಡ್ಡೆಯ ಬಿಳಿ ಭಾಗವನ್ನು ಆವರಿಸುತ್ತದೆ. ಹಾಗಿದ್ರೆ ವಾಟ್ ಆರ್ ದಿ ಅದರ್ ಆಪ್ಷನ್ಸ್? ವಾಟ್ ಈಸ್ ಮಯೋಪಿಯಾ? ಮಯೋಪಿಯಾನ there is other common name also. ಮಯೋಪಿಯಾನ ನಾವು ಶಾರ್ಟ್ ಸೈಟೆಡ್ನೆಸ್ ಅಂತ ಕೂಡ ಕರಿತೀವಿ. ಶಾರ್ಟ್ ಸೈಟೆಡ್ನೆಸ್. ಸೊ ಇದನ್ನ ಕನ್ನಡದಲ್ಲಿ ನಾವು ಸಮೀಪ ದೃಷ್ಟಿ ದೋಷ ಅಂತ ಕೂಡ ಕರಿತೀವಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು? ಹತ್ತಿರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣುತ್ತವೆ, ದೂರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣುವುದಿಲ್ಲ. ಓಕೆ, ಅದಾದ್ಮೇಲೆ ಆಸ್ಟಿಗ್ಮ್ಯಾಟಿಸಮ್. ಏನು ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ, ಸೊ ನಮ್ಮ ಕಣ್ಣಲ್ಲಿ ಒಂದು ಲೆನ್ಸ್ ಇರುತ್ತೆ, ಒಂದು ಮಸೂರ ಇರುತ್ತೆ. ಈ ಮಸೂರ ಏನಾಗಿರುತ್ತೆ ಅಂದ್ರೆ ಇರ್ರೆಗ್ಯುಲರ್ ಶೇಪ್ ಆಗೋಗಿರುತ್ತೆ ಈ ತರ. ಓಕೆ, ಸೊ ಆ ಕಂಡೀಷನ್ ನಾವು ಆಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ಪ್ರೆಸ್ಬಯೋಪಿಯಾ? ಪ್ರೆಸ್ಬಯೋಪಿಯಾ ಇಸ್ ಕಾಲ್ಡ್ ಆಸ್ ಫಾರ್ ಸೈಟೆಡ್ನೆಸ್. ಫಾರ್ ಸೈಟೆಡ್ನೆಸ್ ಅಂದ್ರೆ ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣಿಸುತ್ತೆ, ಹತ್ತಿರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣೋದಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ರೂಪ್ ಆಫ್ ಕ್ರಾಪ್ ಪ್ಲಾಂಟ್ಸ್ ದಟ್ ಆರ್ ವೆಜಿಟೇಟಿವ್ಲಿ ಪ್ರಾಪಗೇಟೆಡ್ ಈಸ್. ಅಲೈಂಗಿಕ ವಿಧಾನದಿಂದ ಬೆಳೆಯುವ ಸಸ್ಯಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಪೊಟ್ಯಾಟೊ, ಪಪಾಯ, ಬನಾನಾ. ಆಲೂಗಡ್ಡೆ, ಪಪಾಯ ಮತ್ತೆ ಬಾಳೆಹಣ್ಣು. ಶುಗರ್ ಕೇನ್, ಪೊಟ್ಯಾಟೊ, ಬನಾನಾ. ಕಬ್ಬು, ಆಲೂಗಡ್ಡೆ ಮತ್ತೆ ಬಾಳೆಹಣ್ಣು. ಗ್ರೌಂಡ್ ನೆಟ್, ಡ್ರಮ್ ಸ್ಟಿಕ್ ಅಂಡ್ ಕ್ಯಾಶ್ಯೂ ನೆಟ್. ನೆಲಗಡಲೆ, ಬೆಂಡೆಕಾಯಿ ಮತ್ತು ಗೋಡಂಬಿ. ಆನಿಯನ್, ಕೋರಿಯಾಂಡರ್ ಮತ್ತೆ ಲೈಮ್. ಈರುಳ್ಳಿ, ಕೊತ್ತಂಬರಿ ಮತ್ತೆ ಸುಣ್ಣ. ಸೊ ಇದಕ್ಕೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ವೆಜಿಟೇಟಿವ್ ಅಥವಾ ಅಲೈಂಗಿಕ ವಿಧಾನದಲ್ಲಿ ಸಸ್ಯಗಳ ಬೆಳವಣಿಗೆ. ಅಲೈಂಗಿಕ ಅಂದ್ರೆ ಏನು? ಸೊ ಒಂದು ಸ್ಟೆಮ್ ಇರ್ಬೋದು, ಕಾಂಡದಿಂದ ಆಗಿರ್ಲಿ ಅಥವಾ ಬರೀ ಒಂದು ರೂಟ್ ಬೇರಿಂದ ಆಗ್ಲಿ ಅಥವಾ ಒಂದು ಎಲೆಯಿಂದ ಆಗ್ಲಿ, ಲೀಫ್ ಇಂದ ಆಗ್ಲಿ ಆ ಸಸ್ಯ ಬೆಳವಣಿಗೆ ಆದ್ರೆ ಅದನ್ನ ನಾವು ಅಲೈಂಗಿಕ ವಿಧಾನದಿಂದ ಬೆಳವಣಿಗೆ ಅಂತ ಕರಿತೀವಿ. ಸೀಡ್ಸ್ ಇಂದ, ಸೊ ಬೀಜಗಳ ಉತ್ಪತ್ತಿಯಿಂದ ಬೆಳವಣಿಗೆ ಆದ್ರೆ ಅದನ್ನ ನಾವು
ಯುನೋ ನಾಟ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಲ್ಲ, ಅದನ್ನ ಲೈಂಗಿಕ ಕ್ರಿಯೆಯಿಂದ ಬೆಳವಣಿಗೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಆಪ್ಷನ್ಸ್ ಅಲ್ಲಿ ಎಲ್ಲಿ ನಮ್ಗೆ ಸೀಡ್ಸ್ ರಿಲೇಟೆಡ್ ಪ್ಲಾಂಟ್ ಇರುತ್ತೋ ಸೊ ಅದು ಆ ಆಪ್ಷನ್ ನಾವು ಎಲಿಮಿನೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಅದು ರೈಸೋಮ್, ಅದು ಏನೋ ಪೊಟ್ಯಾಟೊ ಬಿತ್ತೋದ್ರಿಂದ ಬರುತ್ತೆ. ಪಪ್ಪಾಯ ಸೀಡ್ಸ್ ಇಂದ ಬರುತ್ತೆ, ಸೊ ಇದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ಶುಗರ್ ಕೇನ್, ಪೊಟ್ಯಾಟೊ, ಬನಾನಾ, ಸೊ ಇದರಲ್ಲಿ ಯಾವುದು ಸೀಡ್ಸ್ ಇಂದ ಬೆಳೀತಕ್ಕಂತ ಒಂದು ಏನೋ ಕ್ರಾಪ್ ಇಲ್ಲ, ಸೊ ಅದರಿಂದ ಇದು ನಮ್ಗೆ ಸರಿಯಾದ ಉತ್ತರ ಆಗಿರತ್ತೆ. ಮಿಕ್ಕಿದ್ ಚೆಕ್ ಮಾಡಿದ್ರೆ ನೋಡಿ, ಗ್ರೌಂಡ್ ನೆಟ್ ನೆಲಗಡಲೆ ಕೂಡ ಸೀಡ್ಸ್ ಇಂದ ಬರುತ್ತೆ, ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಆನಿಯನ್, ಕೊರಿಯಂಡರ್, ಲೈಮ್. ಓಕೆ, ಸೊ ಲೈಮ್ ಅಂದ್ರೆ ಸುಣ್ಣ ಅಲ್ಲ, ಲೈಮ್ ಅಂದ್ರೆ ಇದು ನಿಂಬೆ. ಓಕೆ, ಸೊ ನಿಂಬೆ, ಸೊ ನಿಂಬೆ ಹಣ್ಣನ್ನ ನಾವು ಸೀಡ್ಸ್ ಬೀಜಗಳಿಂದ ಅದನ್ನ ಬೆಳೆಯಲ್ಪಡುತ್ತೆ, ಸೊ ಈ ಆಪ್ಷನ್ ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಶುಗರ್ ಕೇನ್, ಪೊಟ್ಯಾಟೊ ಅಂಡ್ ಬನಾನಾ. ಕಬ್ಬು, ಆಲೂಗಡ್ಡೆ ಮತ್ತು ಬಾಳೆಹಣ್ಣು ಅಲೈಂಗಿಕ ವಿಧಾನದಿಂದ ಬೆಳೀತಕ್ಕಂಥ ಸಸ್ಯಗಳಿಗೆ ಉದಾಹರಣೆ ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಪೊಟ್ಯಾಟೊ, ಸೊ ಇದರಿಂದ ರೈಸೋಮ್ ಇಂದ ಬೆಳೆಯುತ್ತೆ, ಅಥವಾ ಅದನ್ನ ಟ್ಯೂಬರ್ ಅಂತ ಕರಿತೀವಿ, ಸೊ ಅದರಿಂದ ಬೆಳೆಯುತ್ತೆ. ಇವನ್ ಜಿಂಜರ್, ಶುಂಠಿ ಕೂಡ ಅದೇ ರೀತಿ. ಬನಾನಾ, ನೀವು ಸಸ್ಯದ ಬನಾನಾ ನೋಡಿದ್ರೆ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ ಬನಾನಾ ಪ್ಲಾಂಟ್ಸ್ ಬೆಳೆದಿರುತ್ತೆ, ಸೊ ಅದನ್ನ ನಾವು ಬೇರೆ ಕಡೆ ಅದನ್ನ ಬಿತ್ತನೆ ಮಾಡಿದ್ರೆ ಅದು ದೊಡ್ಡ ಬನಾನಾ ಪ್ಲಾಂಟ್ ಆಗಿ ಬೆಳೆಯುತ್ತೆ. ಅದೇ ರೀತಿ ಶುಗರ್ ಕೇನ್, ಅದೇ ರೀತಿ ಡಾಹ್ಲಿಯಾ, ಡೇರಾ ಗಿಡ ಅಂತ ಏನ್ ಹೇಳ್ತೀವಲ್ವಾ ಹಳ್ಳಿ ಕಡೆ, ಸೊ ಆ ಗಿಡ ಕೂಡ ನಮ್ಗೆ ಅಲೈಂಗಿಕವಾಗಿ ಬೆಳೀತಕ್ಕಂತ ಒಂದು ಸಸ್ಯವಾಗಿದೆ. ಸೊ ಇಲ್ಲಿಗೆ ಈ ಸೆಷನ್ ನ ಎಲ್ಲಾ ಪ್ರಶ್ನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮುಂದಿನ ಸೆಷನ್ ಅಲ್ಲಿ ನಾನು ಇನ್ನೂ 10 ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಸೊ ಐ ವಿಲ್ ಟ್ರೈ ಟು ರಿಪ್ಲೈ ಟು ಯುವರ್ ಕಮೆಂಟ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.